ಇವೆಲ್ಲನೂ ಬಂದು ಇವತ್ತು ಬೆಳಗಾವಿ ಒಂದು ರೋಚಕ ಹಂತಕ್ಕೆ ಬಂದಂಥದ್ದು. ಮತ್ತು ಇದೇ ಕಾಲಕ್ಕೆ ನಿಧಾನಕ್ಕೆ ಇಡೀ ಬೆಳಗಾವಿಯನ್ನು ತಮ್ಮ ಬೆಳಗಾವಿ ಜಿಲ್ಲೆಯನ್ನು ತಮ್ಮ ತೆಗೆದುಕೊಳ್ಬೇಕು ಅನ್ನುವಂಥ ತಯಾರಿ ಮಾಡಿ ಆ ವಿಷಯದಲ್ಲಿ ಯಶಸ್ಸಾದಂಥವ್ರಿಗೆ ಯಶಸ್ಸಾದಂಥ ಜಾರಕಿಹೊಳಿ ಅವರಿಗೆ ಇವತ್ತು ಅವ್ರಿಬ್ಬರಿಗೂ ತಂಡರು ಗಟ್ಟಿಮುಟ್ಟೆ ನಾವು ನಿಮ್ಮನ್ನು ವಿರೋಧಿಸ್ತೀವಿ ಅನ್ನೋದನ್ನು ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಜೋರು ಹಿಡಿತಾ ಇದೆ. ಅದು ಈ ರೀತಿ ನಡೆದರೆ ಇಲ್ಲೇ ನಮ್ಮ ಬಾಗಲಕೋಟೆಯಲ್ಲಿ ಬೆಳಗಾವಿ ರಾಜಕೀಯ ನಮ್ಮಲ್ಲಿ ಬರೋದು ಬೇಡ ಅನ್ನುವಂಥ ಮಾತಾಡೋ ಮೂಲಕ ರಮೇಶ್ ಕತ್ತಿ ಅವರು ಸಹಜವಾಗಿ ಅಲ್ಲೇ ತಾವು ಸಪ್ರೇಟ್ ಅಂತ ಒಂದು ರಾಜಕಾರಣ ಮಾಡಬಲ್ಲಿವು ಅನ್ನುವಂಥದ್ದು ಭಾಷೆ. ರಮೇಶ್ ಕತ್ತಿಯವರು ಒಂದಿಷ್ಟು ಉತ್ತರ ಕರ್ನಾಟಕದ ಬಿರುಸ್ತಾನೆ ಇರ್ಬೋದು, ಬಟ್ ಅವರಲ್ಲೇ ಹೇಳೋದನ್ನು ನೋಡಿದಾಗ ಸಹಜವಾಗಿ ರಾಜಕೀಯ ಅಸ್ತಿತ್ವ ಸಲುವಾಗಿ ತಾವಾಗಿರ್ಬೋದು, ತಮ್ಮ ಕುಟುಂಬ ಆಗಿರ್ಬೋದು, ನಾವು ಜೋರ್ದಾರದ ಹೋರಾಟ ಮಾಡ್ತೀವಿ ಅನ್ನುವಂಥದ್ದು. ಅದೇ ಕಾಲಕ್ಕೆ ಸತೀಶ್ ಅವರು ಸಹಿತ ಮೌನಿದ್ರು ಸಹಿತ ಎಷ್ಟು ಮಾತಾಡಬೇಕು ಅಷ್ಟು ಅರಕಾಗೆ ಹೌದಪ್ಪ ನಾವು ನಮ್ಮ ಪ್ರತಿ ಹೋರಾಟವನ್ನು ಮಾಡ್ತಾಯಿದ್ದೀವಿ ಅನ್ನೋಂಗೆ ಮಾತಾಡಿದ್ದಾರೆ. ಒಟ್ಟಾರೆಯಾಗಿ ಈ ಬಾಗಲಕೋಟೆಯ ಚುನಾವಣೆ ಭಾಳಷ್ಟು ಪ್ರಮಾಣದಲ್ಲೇ ಇವತ್ತು ವಿಶೇಷವಾಗಿ ಒಂದು ಖಚಿತವಾದಂಥ ನಿಲುವನ್ನು ರಾಜ್ಯಕ್ಕೆ ತಿಳಿಸ್ತದೆ. ಇದರಲ್ಲಿ ಯಾವ ಪಕ್ಷ ಗೆದ್ರೂ ಆ ಪಕ್ಷ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಯಶಸ್ಸು ಸಾಧಿಸ್ಬೋದು ಅಂತ ತರ್ಕ ಮಾಡ್ತೀವಿ ಅಷ್ಟೇ. ತರ್ಕ ಎಲ್ಲ ವಾಸ್ತವವಲ್ಲ, ವಾಸ್ತವ್ಯದಲ್ಲಿ ತರ್ಕವೂ ಅಲ್ಲ. ಅದು ಸತ್ಯಕ್ಕೆ ಸಮೀಪ ಇರ್ತದೆ ಅನ್ನೋದು ಒಂದು ಸಾಮಾನ್ಯ ಮಾತು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯಕ್ಕಾಗಿ ವಂದನೆಗಳು.